ಆನಂದ್ ಮಹೀಂದ್ರ ಒಂದು ಇಂತಹ ನಿರ್ಧಾರ ತಗೊಂಡಿದ್ರು ಅಂದ್ರೆ ಅವರ ಜೀವ ಬಾಯಿಗೆ ಬಂದಿತ್ತು. 1993ರಲ್ಲಿ ಮಹೀಂದ್ರ 35,000 ಟ್ರ್ಯಾಕ್ಟರ್ಗಳನ್ನ ತಯಾರಿಸ್ತಾ ಇತ್ತು ಹಾಗೂ 38,000 ಬೇರೆ ವಾಹನಗಳನ್ನ ತಯಾರಿಸ್ತಾ ಇತ್ತು. ಮತ್ತೆ ಅವರ ಹತ್ರ 17,000 ವರ್ಕರ್ಸ್ ಇದ್ರು. ಅದೇ ಸಮಯ ಮಾರುತಿ 1,22,000 ವಾಹನಗಳನ್ನ ತಯಾರಿಸ್ತಾ ಇತ್ತು. ಆದರೆ ಅವರ ಬಳಿ ಕೇವಲ 4,000 ವರ್ಕರ್ಸ್ ಮಾತ್ರ ಇದ್ರು. ಯಾವಾಗ ಈ ಮಾತು ಆನಂದ್ ಮಹೀಂದ್ರಾಗೆ ಗೊತ್ತಾಯ್ತು, ಆಗ ಅವರು ಒಂದು ನಿರ್ಧಾರ ಮಾಡಿದ್ರು. ವೆಹಿಕಲ್ ಮ್ಯಾನುಫ್ಯಾಕ್ಚರಿಂಗ್ ಪ್ರಮಾಣ ಜಾಸ್ತಿ ಆದಾಗ ಮಾತ್ರ ದೀಪಾವಳಿ ಸಮಯದಲ್ಲಿ ಬೋನಸ್ ಸಿಗುತ್ತೆ ಅಂತ ಆದೇಶ ಹೊರಡಿಸಿದ್ರು. ಈ ಮಾತು ಗೊತ್ತಾದ ಕೂಡಲೇ ಕಂಪ್ನಿನಲ್ಲಿದ್ದ ವರ್ಕರ್ಸ್ ಆನಂದ್ ಮಹೀಂದ್ರ ಅವರ ಕಾರಿಗೆ ಮುತ್ತಿಗೆ ಹಾಕಿ ಧಿಕ್ಕಾರ ಕೂಗಿದ್ರು. ಮತ್ತೆ ಉದ್ವಿಗ್ನ ಪರಿಸ್ಥಿತಿ ಉಂಟಾಗಿತ್ತು. ಆಗ ಪೊಲೀಸ್ ಬಂದು ಆನಂದ್ ಮಹೀಂದ್ರ ಅವರನ್ನ ರಕ್ಷಣೆ ಮಾಡಿದ್ರು. ಆದ್ರೂ ಕೂಡ ಆನಂದ್ ಮಹೀಂದ್ರ ತಮ್ಮ ನಿರ್ಧಾರದ ಮೇಲೆ ಗಟ್ಟಿಯಾಗಿ ನಿಂತರು. ರಿಸಲ್ಟ್ ಏನಾಯ್ತು ಗೊತ್ತಾ? ಕೇವಲ 3 ವರ್ಷದಲ್ಲೇ 150% ಪ್ರೊಡಕ್ಟಿವಿಟಿ ಜಾಸ್ತಿ ಆಯಿತು. ಇದೆಲ್ಲ ಆಗಿದ್ದು ಹೇಗೆ ಗೊತ್ತಾ? ಮಾರ್ಕೆಟಿಂಗ್ ಸ್ಟ್ರಾಟಜಿಯಿಂದ. ಅಂದ್ರೆ ಆನಂದ್ ಮಹೀಂದ್ರ ಕಂಪ್ನಿ ವರ್ಕರ್ಸ್ ಗಳನ್ನ ತಮ್ಮ ಮಾತು ಕೇಳುವಂತೆ ಮಾಡಿದ್ರು. ನಾ ಇಲ್ಲಿ ಕೇವಲ ಒಂದು ಎಕ್ಸಾಂಪಲ್ ಹೇಳಿದೆ ಅಷ್ಟೇ. ಅದೇ ತರ ಹಲವಾರು ಬ್ಯೂಟಿ ಪ್ರಾಡಕ್ಟ್ ಕಂಪ್ನಿಗಳು, ಫುಡ್ ಪ್ರಾಡಕ್ಟ್ ಕಂಪ್ನಿಗಳು ಅಥವಾ ಯಾವುದೇ ಕಂಪ್ನಿಯನ್ನ ನೋಡಿ ಅವರು ತಮ್ಮ ಪ್ರಾಡಕ್ಟ್ ಅನ್ನ ಸೇಲ್ ಮಾಡಲು ನಮ್ಮ ಇನ್ಸೆಕ್ಯೂರಿಟಿಯನ್ನ ಟಾರ್ಗೆಟ್ ಮಾಡ್ತಾರೆ. ಹೇಗೆ ಅಂದ್ರೆ ಭಾವನಾತ್ಮಕವಾಗಿ ಆಡ್ಸ್ ಗಳನ್ನ ತೋರಿಸಿ ನಮ್ಮನ್ನ ಟಾರ್ಗೆಟ್ ಮಾಡ್ತಾರೆ. ಫಾರ್ ಎಕ್ಸಾಂಪಲ್ ಹೇಳೋದಾದ್ರೆ, ಒಂದು ಬ್ಯೂಟಿ ಪ್ರಾಡಕ್ಟ್ ಅನ್ನ ನೋಡಿ ನಾವು ಸುಂದರವಾಗಿ ಕಾಣ್ತಾ ಇಲ್ಲ ಅಂತ ಅನ್ಕೋತೀವಿ. ಮತ್ತೆ ಬ್ಯೂಟಿ ಪ್ರಾಡಕ್ಟ್ ಆಡ್ಸ್ ಗಳನ್ನ ನೋಡಿ ಅದನ್ನ ಪರ್ಚೇಸ್ ಮಾಡಬೇಕು ಅನ್ಕೋತೀವಿ. ಅದಕ್ಕೂ ಮುಂಚೆ ಪ್ರಾಡಕ್ಟ್ ನ ಬ್ರ್ಯಾಂಡಿಂಗ್, ಅಡ್ವರ್ಟೈಸ್ಮೆಂಟ್, ಪ್ರಾಡಕ್ಟ್ ರಿವ್ಯೂ ಎಲ್ಲವೂ ನೋಡ್ತೀವಿ. ಆದ್ರೆ ನಾವೇ ಪ್ರಾಡಕ್ಟ್ ಅನ್ನ ಖರೀದಿ ಮಾಡ್ತೀವಾ, ಇಲ್ಲ ಕಂಪ್ನಿ ನಮ್ಗೆ ಪ್ರಾಡಕ್ಟ್ ಅನ್ನ ಮಾರಾಟ ಮಾಡುತ್ತಾ? ಈ ಮಾತನ್ನ ಅರ್ಥ ಮಾಡ್ಕೊಳ್ಳಿ ಅಂತ ಇರೋದು. ಈ ಎರಡು ಮಾತುಗಳು ಒಂದೇ ಅಂತ ನಿಮ್ಗೆ ಅನಿಸಬಹುದು. ಆದರೆ ಈ ಬ್ಯೂಟಿ ಪ್ರಾಡಕ್ಟ್ ಕಂಪ್ನಿಗಳೇ ಆಗಿರಬಹುದು ಅಥವಾ ಬೇರೆ ಯಾವುದೇ ಕಂಪ್ನಿಗಳೇ ಆಗಿರಬಹುದು, ಪ್ರಾಡಕ್ಟ್ ಅನ್ನ ಮಾರಾಟ ಮಾಡಲು ಒಂದು ಡಾರ್ಕ್ ಸೈಕಾಲಜಿಯನ್ನ ಉಪಯೋಗ ಮಾಡುತ್ತೆ. ಅದು ಏನಂದ್ರೆ, ನಾವೇ ಕಂಪ್ನಿ ಬಳಿ ಹೋಗಿ, ಅಂದ್ರೆ ಪ್ರಾಡಕ್ಟ್ ಸೇಲ್ ಆಗುವ ಸ್ಥಳದಲ್ಲಿ ಹೋಗಿ ಅದನ್ನ ಖರೀದಿ ಮಾಡ್ತೀವಿ ಅಲ್ವಾ? ಆದ್ರೆ ಕಂಪ್ನಿಗಳು ಬುದ್ಧಿವಂತಿಕೆ ಉಪಯೋಗಿಸಿ ಆ ವಸ್ತು ಖರೀದಿ ಮಾಡಲು ನಮ್ಗೆ ಪ್ರೇರಣೆ ನೀಡುತ್ತೆ. ನಾ ನಿಮ್ಗೆ ಪ್ರಾಡಕ್ಟ್ ಅನ್ನ ಖರೀದಿ ಮಾಡಬೇಡಿ ಅಂತಿಲ್ಲ, ಆದ್ರೆ ನಾ ಹೇಳ್ತಾ ಇರೋದು ಇದರ ಹಿಂದೆ ಇರುವ ಡಾರ್ಕ್ ಸೈಕಾಲಜಿಯನ್ನ ತಿಳ್ಕೊಳ್ಳಿ ಅಂತ ಇರೋದು. ಅದನ್ನೇ ನಾವಿವತ್ತು ದ 48 ಲಾಸ್ ಆಫ್ ಪವರ್ ಪುಸ್ತಕದಿಂದ ತಿಳಿಯೋಣ. ಆತ್ಮೀಯರು ಯಾರು, ಹೊರಗಿನವರು ಯಾರು, ಮಿತ್ರ ಯಾರು, ಶತ್ರು ಯಾರು ಅನ್ನೋದನ್ನ ತಿಳಿಯೋಣ. ಅದಕ್ಕೂ ಮುಂಚೆ ನಿಮ್ಮೆಲ್ಲರಿಗೂ ಒಂದು ಸೂಚನೆ ನೋಡಿ. ಈ ಪುಸ್ತಕದಲ್ಲಿ ಹೇಳಿರುವಂತಹ ವಿಚಾರಗಳನ್ನ ನಾವು ಕಲಿತಾ ಇರೋದು ಬೇರೆಯವರ ದಬ್ಬಾಳಿಕೆಗೆ ಒಳಗಾಗಬಾರದು ಎಂದು, ಬದಲಾಗಿ ನಾವು ಯಾರ ಮೇಲೂ ದಬ್ಬಾಳಿಕೆ ಮಾಡಲು ಅಲ್ಲ. ಆಲ್ರೆಡಿ ಈ ಪುಸ್ತಕದ 7 ಲಾಗಳನ್ನ ನಾವು ಡಿಕೋಡ್ ಮಾಡಿದ್ದೇವೆ. ಈ ಪುಸ್ತಕದಲ್ಲಿ ಯಾವ ಒಂದು ಪ್ಯಾಟರ್ನ್ ಪದೇ ಪದೇ ರಿಪೀಟ್ ಆಗುವ ಹಾಗೆ ಕಾಣ್ತಾ ಇದೆ ಗೊತ್ತಾ? ಅದುವೇ ಕೋಪ, ಭಯ, ಅಸೂಹೆ, ರಹಸ್ಯ. ಈ ಎಲ್ಲವೂ ಪ್ರತಿಯೊಬ್ಬರಲ್ಲೂ ಇದ್ದೇ ಇರುತ್ತೆ. ಆದ್ರೆ ಈ ಎಲ್ಲವೂ ಒಬ್ಬ ವ್ಯಕ್ತಿಯಲ್ಲಿ ಯಾವಾಗ ಕಾಣಬಹುದು ಗೊತ್ತಾ? ಆತನ ನಿಜವಾದ ಬಣ್ಣ ನಮ್ಮ ಮುಂದೆ ಬಂದಾಗ. ಯಾಕಂದ್ರೆ ಪ್ರತಿಯೊಬ್ಬ ವ್ಯಕ್ತಿಯ 2 ಮುಖವಾಡ ಇರುತ್ತೆ, ಕಣ್ಣಿಗೆ ಕಾಣೋದು ಮತ್ತೆ ಕಣ್ಣಿಗೆ ಕಾಣದೇ ಇರೋದು. ಅರ್ಥ ಆಗ್ಲಿಲ್ವಾ? ಹಾಗಿದ್ರೆ ಈ ಲಾ ಪ್ರಕಾರ ಅದನ್ನ ತಿಳಿಯೋಣ. The 48 laws of power. Law number 8. Make other people come to you. Use bite if necessary. ಈ ಲಾ ನಮಗೆ ಹೇಳುತ್ತೆ, ಪರಿಸ್ಥಿತಿ ಈ ತರ ನಿರ್ಮಾಣ ಮಾಡಬೇಕು ಅಂದ್ರೆ ಜನ ನಿಮ್ಮ ಬಳಿ ಬರಬೇಕು, ಮತ್ತೆ ಅವಶ್ಯಕತೆ ಇದ್ರೆ ಅವರನ್ನ ಉಪಯೋಗವನ್ನು ಮಾಡ್ಕೊಳ್ಳಿ ಅನ್ನತ್ತೆ. ಇದನ್ನೇ ಬ್ಯೂಟಿ ಪ್ರಾಡಕ್ಟ್ ಕಂಪ್ನಿಗಳು, ಫುಡ್ ಪ್ರಾಡಕ್ಟ್ ಕಂಪ್ನಿಗಳು ಅಥವಾ ಬೇರೆ ಯಾವುದೇ ಕಂಪ್ನಿಗಳು ಆಗಿರಬಹುದು ನಮ್ಮ ಇನ್ಸೆಕ್ಯೂರಿಟಿಯನ್ನ ಟಾರ್ಗೆಟ್ ಮಾಡಿ ಪ್ರಾಡಕ್ಟ್ ಗಳನ್ನ ಸೇಲ್ ಮಾಡುತ್ತೆ. ಈ ಲಾ ಅನ್ನ ಜಾಸ್ತಿ ಡಿಪ್ಲೊಮ್ಯಾಟಿಕ್ ಪ್ರಾಬ್ಲಮ್ಸ್ ಗಳಲ್ಲಿ, ಕಾರ್ಪೊರೇಟ್ ಕಂಪ್ನಿಗಳಲ್ಲಿ, ಬಿಸ್ನೆಸ್ ಡೀಲ್ ಗಳಲ್ಲಿ, ಪಾಲಿಟಿಕ್ಸ್ ನಲ್ಲಿ ಮತ್ತೆ ಲವ್ ರಿಲೇಶನ್ಶಿಪ್ ನಲ್ಲಿ ಉಪಯೋಗ ಮಾಡ್ತಾ ಇದ್ದಾರೆ. ಅದು ಹೇಗೆ ಅಂದ್ರೆ, ಫಾರ್ ಎಕ್ಸಾಂಪಲ್, ನೀವು ಒಂದು ಕಂಪ್ನಿನಲ್ಲಿ ಕಳೆದ 5 ವರ್ಷದಿಂದ ಜಾಬ್ ಮಾಡ್ತಾ ಇದ್ದೀರಾ ಅನ್ಕೊಳ್ಳಿ. ಮತ್ತೆ ಆ ಕಂಪ್ನಿನಲ್ಲಿ ನಿಮಗೆ ಹೇಳಿಕೊಳ್ಳುವಷ್ಟು ಸ್ಯಾಲರಿನೂ ಇಲ್ಲ, ಮತ್ತೆ ಪ್ರಮೋಷನ್ ಕೂಡ ಸಿಗ್ತಾ ಇಲ್ಲ. ಈಗ ನೀವು ಕೂಡ ಜಾಬ್ ಕ್ವಿಟ್ ಮಾಡಬೇಕು ಅಂತ ನಿರ್ಧಾರ ಮಾಡಿದಿರಾ. ಆದ್ರೆ ನಿಮ್ಮ ಟೀಮ್ ಲೀಡರ್ ಅಥವಾ ಮ್ಯಾನೇಜರ್ ಬಂದು ಹೇಳ್ತಾರೆ, ಈ ವರ್ಷ ಪಕ್ಕ ನಿಮ್ಮ ಸ್ಯಾಲರಿ ಹೈಕ್ ಆಗುತ್ತೆ, ನಿಮ್ಗೆ ಪ್ರಮೋಷನ್ ಕೂಡ ಸಿಗುತ್ತೆ, ಮತ್ತೆ ಕಂಪ್ನಿ ಕಡೆಯಿಂದ ಔಟ್ ಆಫ್ ಕಂಟ್ರಿ ಟೂರ್ ಕೂಡ ಸಿಗುತ್ತೆ. ಅದಕ್ಕಾಗಿ ನೀವಿನ್ನು 6 ತಿಂಗಳು ವೇಟ್ ಮಾಡಬೇಕು, ಮತ್ತೆ ಇನ್ನೂ ಹಾರ್ಡ್ ವರ್ಕ್ ಮಾಡಬೇಕು ಅಂತಾರೆ. ಆಗ ಇಂತಹ ಪರಿಸ್ಥಿತಿಯಲ್ಲಿ ನೀವೇನ್ ಮಾಡ್ತೀರಾ ಅಂದ್ರೆ, ತುಂಬಾ ಜನ ಜಾಬ್ ಕಂಟಿನ್ಯೂ ಮಾಡ್ತಾರೆ, ಬೇಕಿದ್ರೆ 2 ಗಂಟೆ ಜಾಸ್ತಿ ಕೆಲಸನೂ ಮಾಡ್ತಾರೆ ಅಲ್ವಾ? ಆದ್ರೆ ನಿಮ್ಮ ಟೀಮ್ ಲೀಡರ್ ಅಥವಾ ಮ್ಯಾನೇಜರ್ ನಿಮ್ಮ ಇದೇ ಇನ್ಸೆಕ್ಯೂರಿಟಿಯನ್ನ ಉಪಯೋಗ ಮಾಡಿಕೊಂಡು ನಿಮ್ಮಿಂದ ಜಾಸ್ತಿ ವರ್ಕ್ ಮಾಡಿಸಿಕೊಳ್ತಾರೆ. ಆದ್ರೆ ನಮ್ಗೆ ಗೊತ್ತೇ ಆಗೋದಿಲ್ಲ. ಅದನ್ನೇ ಈ ಲಾ ಹೇಳ್ತಾ ಇರೋದು. ಇನ್ನು ವಿಸ್ತಾರವಾಗಿ ಹೇಳೋದಾದ್ರೆ, ನೀವು ಯಾರಿಗಾದ್ರೂ ನಿಮ್ಮ ಒಂದು ಕೆಲಸ ಮಾಡಲು ಹೇಳ್ತೀರಾ ಅನ್ಕೊಳ್ಳಿ. ಆದ್ರೆ ಆ ಕೆಲಸದ ಪೂರ್ತಿ ಮೇಲುಸ್ತುವಾರಿ, ಜವಾಬ್ದಾರಿ ಅಥವಾ ಕಂಟ್ರೋಲ್ ನಿಮ್ಮ ಬಳಿ ಇರಬೇಕು. ಒಂದ್ ವೇಳೆ ಎದುರಿನ ವ್ಯಕ್ತಿ ನಿಮ್ಮ ಕೆಲಸ ಮಾಡಲು ಒಪ್ಪಲಿಲ್ಲ ಅಂದ್ರೆ ಅವರಿಗೆ ಆಮಿಷ ಒಡ್ಡಿ, ಇಲ್ಲ ಯಾವುದಾದ್ರೂ ಆಸೆ ತೋರಿಸಿ, ಯಾವ ತರ ಮೀನುಗಾರ ಮೀನು ಹಿಡಿಯಲು ಬಲೆ ಹಾಕ್ತಾನೆ ಹಾಗೆ ಅವರ ವೀಕ್ನೆಸ್ ನ ಉಪಯೋಗ ಮಾಡಿಕೊಳ್ಳಿ. ಮತ್ತೆ ಅವರಿಗೆ ಅವರ ಲಾಭದ ಆಸೆ ತೋರಿಸಿ. ಯಾವಾಗ ನಿಮ್ಮ ವಿರೋಧಿ ಹತಾಶನಾಗಿ ನಿಮ್ಮ ಬಳಿ ಬರ್ತಾನೆ, ಅವನ ಪೂರ್ತಿ ಕಂಟ್ರೋಲ್ ನಿಮ್ಮ ಕೈನಲ್ಲಿ ಇರುತ್ತೆ. ಯಾವಾಗ ಅವನ ಕಂಟ್ರೋಲ್ ನಿಮ್ಮ ಕೈನಲ್ಲಿ ಇರುತ್ತೆ, ಆಗ ಅವನ ಬಳಿ ಯಾವುದೇ ತಂತ್ರ ಪ್ರತಿತಂತ್ರ ಇರೋದಿಲ್ಲ, ಮತ್ತೆ ಆಗ ಅವನಿಗೆ ಅವನ ಮೇಲೆ ಕಂಟ್ರೋಲ್ ಕೂಡ ಇರೋದಿಲ್ಲ. ಅದೇ ಸಮಯದಲ್ಲಿ ನೀವು ಅವನ ಪೂರ್ತಿ ಕಂಟ್ರೋಲ್ ನಿಮ್ಮ ಬಳಿ ತಗೋಬೇಕು. ನೋಡಿ, ನಾನ್ ನಿಮ್ಗೆ ಸ್ಟ್ರಿಕ್ಟ್ಲಿ ಹೇಳ್ತಾ ಇದ್ದೀನಿ, ಈ ಲಾಗಳನ್ನ ಬೇರೆಯವರ ಮೇಲೆ ಯೂಸ್ ಮಾಡಬೇಡಿ.
ಅದಕ್ಕೆ ಯಾರು ನಿಮ್ಮ ಮೇಲೆ ಇದನ್ನ ಉಪಯೋಗ ಮಾಡ್ತಾರೆ ಅಂತವರಿಂದ ಎಚ್ಚರಿಕೆಯಿಂದ ಇರಿ. ಯಾಕಂದ್ರೆ ದಿನನಿತ್ಯ ಜನ ಇದನ್ನ ಉಪಯೋಗ ಮಾಡ್ತಾನೆ ಇದ್ದಾರೆ. ಒಬ್ಬರ ವೀಕ್ನೆಸ್ ನ ಉಪಯೋಗ ಇನ್ನೊಬ್ಬರು ಯೂಸ್ ಮಾಡ್ಕೊಳ್ತಾ ಇದ್ದಾರೆ. ನೋಡಿ, ಈ ತರ ಮಾಡುವುದು ತುಂಬಾ ತಪ್ಪು. ನೀವು ಇಂತಹ ಜನರಿಂದ ಕೇರ್ಫುಲಿ ಆಗಿರಿ. ಈ ಲಾ ಅನ್ನ ಜಾಸ್ತಿ ರಾಜಕೀಯದಲ್ಲಿ ದೇಶ ವಿದೇಶಗಳ ರಾಜತಾಂತ್ರಿಕ ಸಮಸ್ಯೆಯನ್ನ ಬಗೆಹರಿಸಲು ಅಥವಾ ಶತ್ರು ರಾಷ್ಟ್ರವನ್ನು ಸೋಲಿಸಲು ಇದನ್ನ ಉಪಯೋಗ ಮಾಡ್ತಾರೆ. ಹಾಗಿದ್ರೆ ಈ ಲಾ ಅನ್ನ ಇನ್ನೂ ವಿಸ್ತಾರವಾಗಿ ತಿಳಿಯೋಣ. 1905 ಜಪಾನ್ ಮತ್ತೆ ರಷ್ಯಾ ನಡುವೆ ಯುದ್ಧ ನಡೀತಾ ಇತ್ತು. ಜಪಾನ್ ಆಗ ತಮ್ಮ ಯುದ್ಧ ನೌಕೆಗಳನ್ನ ಅಭಿವೃದ್ಧಿ ಮಾಡ್ತಾ ಇತ್ತು. ಯಾಕಂದ್ರೆ ರಷ್ಯಾ ನೌಕೆಗಳು ತುಂಬಾ ಪ್ರಬಲವಾಗಿದ್ವು. ಇದೇ ಕಾರಣಕ್ಕಾಗಿ ಜಪಾನ್ ತಮ್ಮ ಯುದ್ಧ ನೌಕೆಗಳನ್ನ ಅಭಿವೃದ್ಧಿ ಪಡಿಸ್ತಾ ಇತ್ತು. ಇಷ್ಟೆಲ್ಲ ಮುನ್ನೆಚ್ಚರಿಕೆ ವಹಿಸಿದ್ರು ರಷ್ಯಾ ನೌಕಾಪಡೆ ತುಂಬಾ ಪ್ರಬಲವಾಗಿತ್ತು. ಈ ಮಾತನ್ನ ಗಮನದಲ್ಲಿ ಇಟ್ಟುಕೊಂಡು ಜಾಪನೀಸ್ ಮಾರ್ಷಲ್ ತೊಗೋ ಹೆಹಾಚಿರೋ ಒಂದು ಉಪಾಯವನ್ನು ಮಾಡ್ದ. ತಮ್ಮ ಶತ್ರುಗಳ ಮಧ್ಯೆ ಒಂದು ಸುಳ್ಳು ಸುದ್ದಿ ಹರಡಿಸಿದ. ಅದು ಏನಂದ್ರೆ ರಷ್ಯನ್ ನೌಕಾಪಡೆ ಜಾಪನೀಸ್ ನೌಕಾಪಡೆಯನ್ನ ಒಂದೇ ಯುದ್ಧದಲ್ಲಿ ಸೋಲಿಸಬಹುದು ಅಂತ. ಮತ್ತೆ ಈ ಸುದ್ದಿ ಹರಡ್ತಾ ರಷ್ಯನ್ ಸೈನಿಕರ ಕಿವಿಗೆ ಬಿತ್ತು. ಮತ್ತೆ ಈ ಮಾತು ನಿಜ ಕೂಡ ಆಗಿತ್ತು. ಯಾಕಂದ್ರೆ ಜಾಪನೀಸ್ ನೌಕಾಪಡೆ ಅಷ್ಟೊಂದು ಸ್ಟ್ರಾಂಗ್ ಇರಲಿಲ್ಲ. ಅದಕ್ಕೆ ರಷ್ಯಾ ಮೊದಲು ಜಪಾನ್ ಮೇಲೆ ಯುದ್ಧ ಮಾಡಲು ರೆಡಿ ಆಯಿತು. ಆಗ ಬ್ಯಾಲಿಟಿಕ್ ಓಷನ್ ಬಿಟ್ಟು ಜಪಾನ್ ಕಡೆಗೆ ರಷ್ಯನ್ ಸೈನ್ಯ ಬರ್ತಾ ಇತ್ತು. ರಷ್ಯನ್ ನೌಕಾಪಡೆ ಬೇಕಿದ್ರೆ ಸೂ ಕನಾಲ್ ಮೂಲಕ ಅರಬ್ಬಿ ಸಮುದ್ರದವರೆಗೆ ಬರಬಹುದಾಗಿತ್ತು. ಈ ಮಾರ್ಗದಿಂದ ಬಂದ್ರೆ ತುಂಬಾ ಸಮಯದ ಉಳಿತಾಯ ಕೂಡ ಆಗ್ತಾ ಇತ್ತು. ಆದರೆ ಆಗ ಭಾರತದಲ್ಲಿ ಬ್ರಿಟಿಷ್ ಆಳ್ವಿಕೆ ಇತ್ತು. ಮತ್ತೆ ಬ್ರಿಟಿಷ್ ಈಸ್ಟ್ ಇಂಡಿಯಾ ಕಂಪನಿ ಜಪಾನಿನ ಮಿತ್ರ ರಾಷ್ಟ್ರ ಆಗಿತ್ತು. ಅದಕ್ಕೆ ರಷ್ಯಾ ಈ ಮಾರ್ಗವನ್ನು ಆಯ್ಕೆ ಮಾಡಲಿಲ್ಲ. ಬದಲಾಗಿ ಆಫ್ರಿಕಾದ ಕೇಪ್ ಆಫ್ ಗುಡ್ ಹೋಪ್ ಮೂಲಕ ಬರುವ ನಿರ್ಧಾರ ಮಾಡಿತು. ಇದು ಸುಮಾರು 9500 ಕಿಲೋಮೀಟರ್ ದೂರದ ಪ್ರವಾಸ ಆಗಿತ್ತು. ಆದ್ರೂ ಕೂಡ ರಷ್ಯಾ ಈ ಮಾರ್ಗದಿಂದಲೇ ಬರುವ ನಿರ್ಧಾರ ಮಾಡಿತು. ಯಾವಾಗ ರಷ್ಯಾ ನೌಕಾಪಡೆ ಕೇಪ್ ಆಫ್ ಗುಡ್ ಹೋಪ್ ತಲುಪಿತು, ಆಗ ಇನ್ನೊಂದು ಸುಳ್ಳು ಸುದ್ದಿ ಕಿವಿಗೆ ಬಿತ್ತು. ಅದು ಏನಂದ್ರೆ ಜಪಾನ್ ನೌಕಾಪಡೆ ರಷ್ಯನ್ ನೌಕಾಪಡೆ ಮೇಲೆ ದಾಳಿ ಮಾಡಲಿದೆ ಅನ್ನೋ ಸುದ್ದಿ ಕೇಳಿಸಿತು. ಸುದ್ದಿ ತಿಳಿದ ತಕ್ಷಣ ರಷ್ಯನ್ ಸೈನ್ಯ ಭಯಭೀತವಾಯಿತು. ಯಾಕಂದ್ರೆ ತುಂಬಾ ದೂರದ ಪ್ರವಾಸ ಮಾಡಿರುವ ರಷ್ಯನ್ ಸೈನ್ಯದಲ್ಲಿ ಅಷ್ಟೊಂದು ಎನರ್ಜಿ ಇರಲಿಲ್ಲ. ಆದ್ರೂ ಕೂಡ ಯುದ್ಧಕ್ಕೆ ಸನ್ನದ್ಧ ಆಯಿತು. ನಂತರ ಗೊತ್ತಾಯ್ತು ಇದೊಂದು ಸುಳ್ಳು ಸುದ್ದಿ ಇದೆ ಅನ್ನೋದು. ಮತ್ತೆ ರಷ್ಯನ್ ಸೈನ್ಯ ಜಪಾನ್ ಸಮುದ್ರದ ದಡ ತಲುಪುವವರೆಗೆ ಪ್ರವಾಸದಲ್ಲೇ ರಷ್ಯನ್ ಸೈನಿಕರು ತುಂಬಾ ಸುಸ್ತಾಗಿ ಹೋಗಿದ್ರು. ಮತ್ತೆ ದಡ ತಲುಪಿದ ನಂತರ ಅವರಿಗಾಗಿ ಜಾಪನೀಸ್ ಸೈನ್ಯ ಕಾಯ್ತಾ ಇತ್ತು. ಮತ್ತೆ ಜಾಪನೀಸ್ ನೌಕಾಪಡೆ ಬಲಶಾಲಿ ಇಲ್ಲದಿದ್ರು ಜಪಾನ್ ಈ ಯುದ್ಧವನ್ನು ಗೆದ್ದಿತ್ತು. ಇಲ್ಲಿ ಜಪಾನ್ ಅನುಸರಿಸಿದ ನೀತಿ ಕೂಡ ಇದೇ ಆಗಿತ್ತು. ಮೇಕ್ ಅದರ್ ಪೀಪಲ್ ಕಮ್ ಟು ಯು, ಯೂಸ್ ಬೈಟ್ ಇಫ್ ನೆಸಸರಿ. ಅದಕ್ಕೆ ಯಾವಾಗ್ಲೂ ನಿಮ್ಮ ವಿರೋಧಿಗಳನ್ನ ನಿಮ್ಮ ಬಲೆಯಲ್ಲಿ ಬೀಳುವ ಹಾಗೆ ಮಾಡಿ. ಒಂದು ಇಂತಹ ಪರಿಸ್ಥಿತಿ ನಿರ್ಮಾಣ ಮಾಡಬೇಕು ಅಂದ್ರೆ ಅವರ ಕಂಟ್ರೋಲ್ ನಿಮ್ಮ ಬಳಿ ಬರಬೇಕು. ಹೇಗೆ ಜಾಪನೀಸ್ ಸೈನ್ಯ ಸುಳ್ಳು ಸುದ್ದಿ ಹಬ್ಬಿಸಿತೋ ಹಾಗೆ ಒಂದ್ ವೇಳೆ ನಿಮ್ಮ ಎದುರಾಳಿ ನಿಮ್ಮ ಕಂಟ್ರೋಲ್ ನಲ್ಲಿ ಬರಲಿಲ್ಲ ಅಂದ್ರೆ ಅವರಿಗೆ ಕೆಲವೊಂದು ಆಮಿಷ ಒಡ್ಡಿ. ಹೇಗೆ ರಷ್ಯಾ ಈ ಯುದ್ಧದಲ್ಲಿ ಗೆಲ್ಬಹುದು ಅನ್ನೋ ಆಸೆ ಜಪಾನ್ ಸೈನ್ಯ ರಷ್ಯಾ ಸೈನ್ಯಗೆ ತೋರಿಸಿತೋ ಹಾಗೆ ಕೆಲವೊಂದು ಆಸೆಗಳನ್ನ ತೋರಿಸಿ ಅವರನ್ನ ಉಪಯೋಗ ಮಾಡ್ಕೊಳ್ಳಿ ಅಂತ ಈ ಲಾ ಹೇಳ್ತಾ ಇದೆ. ನೋಡಿ, ಇಲ್ಲಿ ಪವರ್ ಅಂದ್ರೆ ಜನರನ್ನ ತಮ್ಮ ಕಂಟ್ರೋಲ್ ನಲ್ಲಿ ಹಿಡಿತದಲ್ಲಿ ಇರುವ ಹಾಗೆ ಮಾಡುವುದು ಮತ್ತೆ ಅವರಿಂದ ತಮ್ಮ ಇಷ್ಟದಂತೆ ಕೆಲಸ ಮಾಡಿಸಿಕೊಳ್ಳುವುದು ಆಗಿದೆ. ಯಾವಾಗ ಜನರನ್ನ ತಮ್ಮ ಕಡೆಗೆ ಸೆಳೆಯಲು ಟ್ರೈ ಮಾಡ್ತೀರಾ ಆಗ ಪೂರ್ತಿ ಕಂಟ್ರೋಲ್ ನಿಮ್ಮ ಹತ್ತಿರ ಇರುತ್ತೆ. ಯಾರ ಹತ್ತಿರ ಕಂಟ್ರೋಲ್ ಇರುತ್ತೆ ಅವ್ರ ಹತ್ರ ಪವರ್ ಕೂಡ ಇರುತ್ತೆ, ನೆನಪಿರ್ಲಿ. ಮತ್ತೆ ಇದನ್ನೇ ಹಲವಾರು ಜನ ನಮ್ಮ ಮೇಲೆ ಉಪಯೋಗ ಮಾಡ್ತಾ ಇದ್ದಾರೆ. ಇಂತಹ ಜನರಿಂದ ಕೇರ್ಫುಲಿ ಆಗಿರಿ. ಮತ್ತೆ ಕೊನೆಯದಾಗಿ ಇಷ್ಟೇ ಹೇಳ್ತೀನಿ, ಈ ಲಾ ಅನ್ನ ಬೇರೆಯವರ ಮೇಲೆ ಉಪಯೋಗ ಯಾವತ್ತೂ ಮಾಡಬೇಡಿ. ಯಾಕಂದ್ರೆ ಯಾವುದೇ ಒಂದು ಲಾ ಅನ್ನ ನಾವು ನಮ್ಮ ಉಪಯೋಗಕ್ಕಾಗಿ ಯೂಸ್ ಮಾಡ್ಕೋಬಹುದು, ಇಲ್ಲ ಬೇರೆಯವರಿಗೆ ಉಪಯೋಗ ಆಗುವಂತೆ ಯೂಸ್ ಮಾಡಬಹುದು. ಆಯ್ಕೆ ನಿಮ್ಮ ಹತ್ರ ಇರುತ್ತೆ. ನೀವು ಹೇಗೆ ಇದನ್ನ ಯೂಸ್ ಮಾಡ್ತೀರಾ ಅನ್ನೋದು. ದ 48 ಲಾಸ್ ಆಫ್ ಪವರ್ ಪುಸ್ತಕದ ಮೇಲೆ ಇನ್ನೂ ವಿಡಿಯೋಗಳು ಬೇಕು ಅಂದ್ರೆ ಕಮೆಂಟ್ಸ್ ಮೂಲಕ ತಿಳಿಸಿ. ಹಾಗೆ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ, ಇನ್ಸ್ಟಾ ಪೇಜ್ ಅನ್ನ ಫಾಲೋ ಮಾಡಿ. ಬಾಯ್ ಬಾಯ್.